ಕನ್ಯಾ ರಾಶಿಯವರೆಗೆ ವಾರಾಹಿ ರಹಸ್ಯ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಅಂದರೆ ವಾರಾಹಿ ಅಮ್ಮನವರ ಆರಾಧನೆಯನ್ನು ಕನ್ಯಾ ರಾಶಿಯವರು ಮಾಡಿದರೆ ಅವರ ಯಾವ ಯಾವ ಸಮಸ್ಯೆಗಳು ಪರಿಹಾರವಾಗಲಿದೆ, ಆ ವಾರಾಹಿ ಅಮ್ಮನವರ ಮಂತ್ರವನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ತೇನೆ, ಹಾಗೂ ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ಸಹ ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಭಾಳ ಇಂಪಾರ್ಟೆಂಟು, ಭಾಳ ನಿಗೂಢವಾದಂತಹ ವಿಚಾರ ಇದು. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಇದು ವಿಚಾರ ಗೊತ್ತಾಗಬೇಕು. ಸೊ ದಯವಿಟ್ಟು ನೀವೇನು ಮಾಡಬೇಕು ನಿಮಗೆ ಗೊತ್ತಿದೆ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ಆದಷ್ಟು ಜಾಸ್ತಿ ಶೇರ್ ಮಾಡಿ ಈ ವಿಡಿಯೋನ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೂ ವಿಡಿಯೋ ರೀಚ್ ಆಗಬೇಕು, ಅವ್ರಿಗೂ ಈ ರಹಸ್ಯ ತಂತ್ರಗಳು ಗೊತ್ತಾಗಬೇಕು ಅವ್ರಿಗೂ ಸಹ. ಇನ್ನು ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಏನಾದರೂ ವಿಶೇಷ ವಿಚಾರಗಳಿದ್ದರೆ ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ ನೋಡ್ತಾ ಇರ್ತೇನೆ, ಓದ್ತಾ ಇರ್ತೇನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಕನ್ಯಾ ರಾಶಿ ಅಂದರೆ ಕನ್ಯಾ ರಾಶಿ ಅಧಿಪತಿ ಬುಧ ವಾಕ್ಕಾರಕ ಅಂತ ಹೇಳ್ತಾನೆ, ಅಂದರೆ ಮಾತಿಗೆ ಮುಖ್ಯವಾಗಿ ಅಂತ. ಸೊ ಕನ್ಯಾ ರಾಶಿ ಅಂದರೆ ಬುಧ ಬುದ್ಧಿವಂತಿಗೂ ಇರ್ತಾನೆ. ಕನ್ಯಾ ರಾಶಿಯವರು ನೀವು ಬುದ್ಧಿವಂತರಾಗಿರ್ತೀರಿ, ಯೋಜನೆಗಳು ಒಳ್ಳೊಳ್ಳೆ ಚೆನ್ನಾಗಿ ಯೋಜನೆಗಳು ಹಾಕ್ತೀರಾ, ಯೋಚನೆಗಳು ಮಾಡ್ತೀರಾ, ನಿಪುಣರಿದ್ದೀರಾ, ಕೆಲಸದಲ್ಲಿ ಸೂಕ್ಷ್ಮವಾಗಿ ಕೆಲಸವನ್ನು ಗಮನಿಸಿ ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡ್ತೀರಾ. ಆದರೆ ನಿಮ್ಮ ಪ್ರಗತಿ ಇದೆಯಲ್ಲ, ನಿಮ್ಮ ಏಳಿಗೆ, ಇದು ಭಾಳಷ್ಟು ಜನ, ನಿಮ್ಮ ಏಳಿಗೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ಬುದ್ಧಿವಂತಿಗೆ ಭಾಳಷ್ಟು ಜನಕ್ಕೆ ಹೊಟ್ಟೆ ಉರಿಸುತ್ತೆ. ಅಸೂಯೆ, ಏನು ನಮಗಿಲ್ವಲ್ಲ, ಎಲ್ಲಿಂದ ತರ್ತಾರೆ, ಎಲ್ಲಿಂದ ಬರುತ್ತಪ್ಪ ಇಂಥ ಐಡಿಯಾಗಳು, ನಿಮಗೆ ಹೊಡೆಯೋದು ಹೇಳ್ರಿ, ಈ ಥರ ಐಡಿಯಾಗಳು ಹೊಡಿತಾರಲ್ರಿ ನಿಮಗೆ ಅಂತ. ಸೊ ನಿಮ್ಮ ಬುದ್ಧಿವಂತಿಕೆ ನೋಡಿ ಭಾಳ ಜನ ಹೊಟ್ಟೆ ಹೊರ್ಕೊಂಡ್ಬಿಡ್ತಾರೆ. ಹಾಗೂ ಕೆಲಸ ಜಾಗದಲ್ಲಿ ಇದರಿಂದಾಗಿ ಆ ಹೊಟ್ಟೆ ಉರಿ, ಆ ಶತ್ರು ಬುದ್ಧಿ, ಆ ಶತ್ರುತ್ವ, ಇದೆಲ್ಲದರಿಂದ ಏನಾಗ್ಬಿಡುತ್ತೆ, ನಿಮಗೆ ಭಾಳಷ್ಟು ಸಮಸ್ಯೆಗಳಾಗತ್ತೆ. ಕೆಲಸ ಜಾಗದಲ್ಲಿ ಅಥವಾ ಸಂಬಂಧಗಳಲ್ಲಿ ಅಥವಾ ಗುಪ್ತ ಶತ್ರುಗಳು, ಸೀಕ್ರೆಟ್ ಗುಪ್ತ ಶತ್ರುಗಳು, ಇವ್ರನ್ನೆಲ್ಲ ನಿಗ್ರಹ ಮಾಡಬೇಕಲ್ವ, ಶತ್ರು ನಿಗ್ರಹ ಆಗಬೇಕಲ್ವಾ. ಸೊ ವಾರಾಹಿ ಅಮ್ಮನವರು ಭಾಳ ಇಂಪಾರ್ಟೆಂಟ್ ಆಗಿರ್ತಾರೆ. ನೋಡಿ, ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ನೀವು ಯಾರ ಮೈ ಮೇಲೂ ಹೋಗಿ ಜಗಳ ಮಾಡಲ್ಲ, ಯಾರ ಹತ್ರ ಏನು ಕಿತ್ತಾಡ್ಕೊಂಡು ಏನೂ ಮಾಡಲ್ಲ. ಆದರೆ ಸ್ವಲ್ಪ ಹಿಂಬದಿಯಿಂದ, ಬೆನ್ನ ಹಿಂದೆ ಅಡಚಣೆಗಳು ಸಿಕ್ಕಾಪಟ್ಟೆ ಕೊಡ್ತಾರೆ ನಿಮಗೆ, ಸೃಷ್ಟಿ ಮಾಡ್ತಾರೆ ಹೊಸ ಹೊಸ ಸಮಸ್ಯೆಗಳು. ನಿಮ್ಮ ಬೆನ್ನ ಹಿಂದೆ ಶತ್ರುವಾಗಿ ಬಂದು ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ. ಸೊ ವಾರಾಹಿ ಅಮ್ಮನವರ ಆರಾಧನೆಯನ್ನು ಕನ್ಯಾ ರಾಶಿಯವರು ಮಾಡೋದ್ರಿಂದ ಗುಪ್ತ ಶತ್ರುಗಳ ಪ್ರಭಾವ ಕಡಿಮೆ ಆಗುತ್ತೆ. ಅವರೇ ತೆರೆ ಮರೆಗೆ ಸರಿದು ಬಿಡ್ತಾರೆ, ನಿಮ್ಮ ಸವಾಸ ಬೇಡ ಅಂಥೇಳಿ. ನಿಮ್ಮ ಮೇಲೆ ಆ ಶತ್ರುತ್ವ ಬುದ್ಧಿಯೇ ಕಡಿಮೆ ಆಗಿಬಿಡುತ್ತೆ ಅವರಿಗೆ. ನಿಮ್ಮ ವಿರುದ್ಧ ನಡೆಯುವಂತಹ ಕುತಂತ್ರಗಳು, ಷಡ್ಯಂತ್ರಗಳು ವಿಫಲವಾಗುತ್ತೆ. ಕನ್ಯಾ ರಾಶಿಯವರ ವಿರುದ್ಧ ನಡೆಯುವ ಗುಪ್ತ ಶತ್ರುಗಳ ಕುತಂತ್ರಗಳೆಲ್ಲ ವಿಫಲ ಆಗುತ್ತೆ. ದುಷ್ಟ ದೃಷ್ಟಿ, ಅದರಿಂದ ರಕ್ಷಣೆ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ನಮ್ಮ ಮೇಲೆ ಯಾವುದೇ ಷಡ್ಯಂತ್ರ, ಯಾವುದೇ ಕುತಂತ್ರ ಮಾಡಿದ್ರು ನಮಗೇನು ಆಗಬಾರ್ದು ಗುರುಗಳೇ. ಏನು ಮಾಡಬೇಕು ನಾವು? ಕನ್ಯಾ ರಾಶಿ ಅಂದರೆ ವಾರಾಹಿ ಆರಾಧನೆ ಮಾಡು. ಕೆಟ್ಟ ಗಾಳಿ ಇತ್ಯಾದಿ ಏನೂ ಸೋಕಬಾರ್ದು, ಕೆಟ್ಟ ಶಕ್ತಿ, ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು. ಏನು ಮಾಡಬೇಕು ಕನ್ಯಾ ರಾಶಿಯವರು? ವಾರಾಹಿ ಆರಾಧನೆಯನ್ನು ಮಾಡು ಅಂತ ಹೇಳ್ತೇವೆ. ಆಮೇಲೆ ಕೆಲಸದಲ್ಲಿ ಜಯವನ್ನು, ಯಾವ ಕನ್ಯಾ ರಾಶಿಯವರು ವಾರಾಹಿ ಆರಾಧನೆ ಮಾಡ್ತಾರೋ ಅವರಿಗೆ ಕೆಲಸದ ಜಾಗದಲ್ಲಿ ಜಯ ಸಿಗುತ್ತೆ. ಕನ್ಯಾ ರಾಶಿಯವರು ಹೆಚ್ಚಿನ ಸಮಯ ಈ ಕಚೇರಿ ಕೆಲಸ, ಶಿಕ್ಷಣ, ಪಾಠ ಮಾಡೋದು, ಮಾತಾಡೋದು, ಇದರಲ್ಲೇ ತುಂಬ ಜಾಸ್ತಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು, ಇದರಲ್ಲೇ ಮಾಡ್ತಾ ಇರ್ತೀರಿ ನೀವು. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಿಮ್ಮ ಏಳಿಗೆ, ನಿಮ್ಮ ಸಹೋದ್ಯೋಗಿ, ನಿಮ್ಮ ಜೊತೆಗಿರ್ತಕ್ಕಂಥವ್ರಿಗೆಲ್ಲ ನಿಮ್ಮ ಜೊತೆಗೆ ಒಂಥರ ಸ್ಪರ್ಧೆಗಿಳಿದು ಬಿಡ್ತಾರೆ. ನಾನ ನೋಡ್ಬಿಡೋಣ ಅನ್ನೋ ಥರ ಇಳಿದು ಬಿಡ್ತಾರೆ. ಅಥವಾ ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಕೆಲಸಗಳ. ನೀ ಏನು ಮಾಡಿದ್ರು ತಪ್ಪು 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 ಅಂತ ಹೇಳ್ತಿರ್ತಾರೆ. ವಾರಾಹಿ ಅಮ್ಮನವರ ಅನುಗ್ರಹದಿಂದ ಇದನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಇಲ್ಲೇನಾಗುತ್ತೆ, ಕನ್ಯಾ ರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆಯಿಂದ ಕೆಲಸದಲ್ಲಿ ಅಡೆತಡೆಗಳು ದೂರ ಆಗುತ್ತೆ. ಏನೇ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ರೂ ಸಹ ಅದು ದೂರ ಆಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ಒಂದು ಗುರುತಿಸ್ತಾರೆ, ನಿಮ್ಮ ಪರಿಶ್ರಮವನ್ನು ಗುರುತಿಸ್ತಾರೆ, ಮಾನ್ಯತೆ ಸಿಗುತ್ತೆ. ಎಸ್, ಇವ್ರು ಕಷ್ಟಪಡ್ತಾ ಇದ್ದಾರೆ, ಇವ್ರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಕೆಲಸ ಆಗಿದೆ, ಯಶಸ್ವಿ ಆಗಿದೆ ಅಂತ. ಹಾಗೂ ನಿಮಗೆ ಪ್ರಗತಿ, ಯಶಸ್ಸಿನ ಅವಕಾಶಗಳು ಜಾಸ್ತಿ, ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರು ವಾರಾಹಿ ಆರಾಧನೆ ಮಾಡಿದ್ರೆ ಪರಿಶ್ರಮಕ್ಕೂ ಮಾನ್ಯತೆ ಸಿಗುತ್ತೆ, ಕೆಲಸದ ಅಡೆತಡೆಗಳು ದೂರ ಆಗುತ್ತೆ, ಪ್ರಗತಿಯಲ್ಲಿ ಅವಕಾಶಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಅಷ್ಟೇ ಅಲ್ಲ,
ಬುದ್ಧಿಶಕ್ತಿ, ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಹೆಚ್ಚಾಗುತ್ತೆ. ಕನ್ಯಾ ರಾಶಿಯವರ ಸಮಸ್ಯೆ ಏನು ಗೊತ್ತಾ, ನೀವು ತುಂಬ ದ್ವಂದ್ವ ಇದು ಅಂದರೆ ದ್ವಿಸ್ವಭಾವ ರಾಶಿ ನಿಮ್ಮದು, ಅದರಿಂದ ದ್ವಂದ್ವ ಜಾಸ್ತಿ ನಿಮಗೆ. ನಿರ್ಧಾರ ತೆಗೆದುಕೊಳ್ಳುವ ವಿಚಾರದಲ್ಲಿ ಸ್ಪಷ್ಟತೆ ಇರೋದಿಲ್ಲ ನಿಮಗೆ, ಗೊಂದಲ, ಇದು ಮಾಡಲ ಅದು ಮಾಡಲ, ಹಿಂಗ ಏನು ಯಾವ್ದು ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಸೊ ಯಾವ ಕನ್ಯಾ ರಾಶಿಯವರು ವಾರಾಹಿ ಆರಾಧನೆ ಮಾಡ್ತಾರೋ ಅವರಿಗೆ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಬರುತ್ತೆ, ಗೊಂದಲಗಳೆಲ್ಲ ಕಡಿಮೆ ಆಗುತ್ತೆ, ಸರಿಯಾದ ಮಾರ್ಗದಲ್ಲಿ ಸಾಗುವಂತಹ ಅವಕಾಶಗಳು ಸಿಗುತ್ತೆ. ಇನ್ನು 4ನೇದಾಗಿ ಕಾನೂನು ಮತ್ತು ವ್ಯವಹಾರ ಸಮಸ್ಯೆಗಳೇನಿದೆ ಅದು ನಿವಾರಣೆ ಆಗುತ್ತೆ ಅಂತ. ಇದೇನಾಗುತ್ತೆ, ಕಾನೂನು ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತಲ್ಲ ಕೆಲವರಿಗೆ. ಆ ಕನ್ಯಾ ರಾಶಿಯವರಿಗೆ ಕಾನೂನು ವಿವಾದ, ಕಾನೂನು ಸಮಸ್ಯೆಗಳು ಏನೇ ಇದ್ದರೂ ಸಹ ವ್ಯವಹಾರದಲ್ಲಿ ಮೋಸ ಆಗ್ತಕ್ಕಂಥದ್ದು, ಹಣಕಾಸಿನಲ್ಲಿ ಅಡೆತಡೆಗಳಾಗ್ತಕ್ಕಂಥದ್ದು, ಇದೆಲ್ಲ ಸಹ ಕನ್ಯಾ ರಾಶಿಯವರಿಗೆ ಕಡಿಮೆ ಮಾಡತಕ್ಕಂಥದ್ದು ಯಾವುದಪ್ಪ ಅಂತಂದರೆ ವಾರಾಹಿ ಅಮ್ಮನವರ ಆರಾಧನೆ. ಸೊ ವಾರಾಹಿ ಅಮ್ಮನವರ ಆರಾಧನೆಯನ್ನು ನೀವು ಕನ್ಯಾ ರಾಶಿಯವರು ಜಾಸ್ತಿ ಮಾಡಿದ್ರೆ ಇದು ತುಂಬ ಅನುಕೂಲ ನಿಮಗೆ. ಅಷ್ಟೇ ಅಲ್ಲ, ಆರೋಗ್ಯ ಮತ್ತು ಮನಃಶಾಂತಿ. ಯಾವ ಕನ್ಯಾ ರಾಶಿಯವರು ವಾರಾಹಿ ದೇವಿಯ ಆರಾಧನೆ ಮಾಡ್ತಾರೋ ಅವರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಿದ್ದರೆ, ಭಯ ಆತಂಕ ಇದ್ದರೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿ, ಒಂದು ಶಾಂತಿ ಅನ್ನತಕ್ಕಂಥದ್ದು ಸಿಗ್ತದೆ. ಸೊ ಆದ್ದರಿಂದ ದಯವಿಟ್ಟು ವಾರಾಹಿ ಆರಾಧನೆ. ಹಾಗಾದರೆ ಹೇಗೆ ಮಾಡಬೇಕು ಈ ವಾರಾಹಿ ಆರಾಧನೆ? ಮಂಗಳವಾರಗಳನ್ನು ನೋಡ್ಕೊಳ್ಬೇಕು. ಮಂಗಳವಾರಗಳಲ್ಲಿ ವಿಶೇಷವಾಗಿ ನಿಶೀಥ ಕಾಲ, ರಾತ್ರಿಯ ಸಮಯದಲ್ಲಿ ಅಥವಾ 7 ಗಂಟೆ 8 ಗಂಟೆ ಈ ಸಮಯದಲ್ಲಿ ಮಂಗಳವಾರಗಳಲ್ಲಿ ಕನ್ಯಾ ರಾಶಿಯವರು ಕುಂಕುಮಾರ್ಚನೆಯನ್ನು, ಈ ವಿಡಿಯೋ ಎಂಡಲ್ಲಿ ಇವಾಗ ವಾರಾಹಿ ಅಮ್ಮನವರ ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರವನ್ನು ಕೈಕಾಲು ಮುಖದ ಸ್ನಾನ ಮಾಡ್ಕೊಂಡ್ರು ತುಂಬ ಒಳ್ಳೆ. ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಒಂದು 108 ಬಾರಿ ಕೇಳಿಸ್ಕೊಳ್ತಕ್ಕಂಥದ್ದು ಇರಬಹುದು. ಅಥವಾ ಈ ಮಂತ್ರ ಕೇಳಿಸ್ಕೊಳ್ತಾ ಒಂದು ಅಶ್ವತ್ಥ ಮರದ ಎಲೆಯಲ್ಲಿ ಒಂದು ತಾಮ್ರದ ಕಾಯಿನನ್ನು ಇಟ್ಕೊಂಡು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು, ಆ ಪ್ರಸಾದ ಕುಂಕುಮವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಕನ್ಯಾ ರಾಶಿಯವರಿಗೆ ವಾರಾಹಿ ಆರಾಧನೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಬೇರೆ ರೀತಿಯಾದಂತಹ ಇನ್ನೂ ಯಾಕೆಂದರೆ ಯಜ್ಞಯಾಗಾದಿಗಳು ಇನ್ನೂ ತುಂಬ ಪವರ್ಫುಲ್, ಅದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆ. ಅಂತಹ ಒಂದು ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ ಕನ್ಯಾ ರಾಶಿಯವರಿಗೋಸ್ಕರ. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನು ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ, ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ, ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದು ಹೋಗುತ್ತೆ, ಯುಗ ಪಾಡ್ಯ ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ, ಮೊದಲನೇ ತಿಂಗಳು ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಆದ್ದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆಂದ್ರೆ ನೋಡಿ ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ.
ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಪರಿಹಾರ ಮಾಡುವ ಅಘೋರಾಸ್ತ್ರೋಮವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ ಹೋಮಗಳನ್ನು, ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು, ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.